ಸರ್, ಕಿಡ್ನಿ ಸ್ಟೋನು ಈ ಕಂಡೀಷನ್, ಈ ಡಿಸೀಸ್ ಏನಿದೆ ಇದು ಹಲವಾರು ವರ್ಷಗಳಿಂದ ಇದೆ. ತುಂಬ ಜಾಸ್ತಿ ಓಲ್ಡ್ ಲಿಟ್ರೇಚರಲ್ಲೂ ಕೂಡ ಕಿಡ್ನಿ ಸ್ಟೋನ್ ತುಂಬ ಜಾಸ್ತಿ ಏನ್ಷಂಟ್ ಪ್ರಾಬ್ಲಮ್ ಅಂತ ಹೇಳ್ತೀವಿ. ಕಿಡ್ನಿ ಸ್ಟೋನ್ ಬರೋ ಹಲವಾರು ಕಾರಣಗಳಿರುತ್ತದೆ. ಒಂದು ಏನಂತಂದರೆ ನಿಮ್ದು ಅಗೇನ್ ಫುಡ್ ಹ್ಯಾಬಿಟ್ಸು, ಟೊಮ್ಯಾಟೊ, ಪಾಲಕ್ಕು ಈ ಥರ ಜಾಸ್ತಿ ತಿಂದರೆ ಕಿಡ್ನಿ ಸ್ಟೋನ್ಸ್ ಬರ್ತದೆ. ಸೆಕೆಂಡ್, ವಾಟರ್ ಇಂಟೇಕ್ ಕಮ್ಮಿ ಇದ್ದರೆ ಕಿಡ್ನಿ ಸ್ಟೋನ್ ಬರ್ತದೆ. ಇತ್ತೀಚೆಗೆ ಲೈಫ್ ಇಷ್ಟು ಸ್ಟ್ರೆಸ್ಫುಲ್ ಆಗಿಬಿಡ್ತದೆ, ತುಂಬ ಹಗಲು ರಾತ್ರಿ ನಾವು ಕೆಲಸ ಮಾಡ್ತಾಯಿದ್ರು, ನೀರು ಕುಡಿಯೋದು ಮರ್ತು ಬಿಡ್ತೀವಿ. ಸೊ ಮಿನಿಮಮ್ ನಾವು 3 to 4 ಲೀಟರ್ಸ್ ಡೈಲಿ ನೀವು ನೀರು ಕುಡಿಲೇಬೇಕು ಅಂತ ಹೇಳ್ತೀವಿ. ಬಟ್ ಜನ 1 ಲೀಟ್ರೂ ಕುಡಿಯೋಲ್ಲ. ಸೊ ಇಷ್ಟು ಕಮ್ಮಿ ನೀರು ಕುಡಿದ್ರೆ ಸ್ಟೋನ್ ಆಗೋದು ಅನಿವಾರ್ಯ. ಆ್ಯಂಡ್ ಇದು ಸಮ್ಮರ್ ಸೀಸನಲ್ಲಿ ಜಾಸ್ತಿ ಆಗಿಬಿಡ್ತದೆ, ಇನ್ನೂ ಜಾಸ್ತಿ, ಯಾಕಂದರೆ ಸ್ವೆಟ್ಟಿಂಗ್ ಆಗ್ತಿರ್ತದೆ, ನಿಮ್ಮ ಬಾಡಿಯಲ್ಲಿ ಫ್ಲೂಯಿಡ್ ಲಾಸ್ ಆಗ್ತಾ ಇರ್ತದೆ, ನೀವು ನೀರು ಕುಡಿತಿರಲ್ಲ, ನಿದ್ದೆ ಮಾಡ್ತಿರಲ್ಲ. ಸೊ ಈ ಕಾರಣದಿಂದ ನಿಮಗೆ ಕಿಡ್ನಿ ಸ್ಟೋನ್ ಆಗೋ ಚಾನ್ಸ್ ಇರ್ತದೆ. ಮೂರನೇ ಕಂಡೀಷನ್ ಏನಂದರೆ ಇನ್ಫೆಕ್ಷನ್, ಯೂರಿನರಿ ಇನ್ಫೆಕ್ಷನ್ ಅಂತ ಹೇಳ್ತೀವಿ. ಅದರಲ್ಲಿ ಬ್ಯಾಕ್ಟೀರಿಯಾ ಇದ್ದರೆ ಕೂಡ ಕಿಡ್ನಿ ಸ್ಟೋನ್ ಆಗೋ ಚಾನ್ಸ್ ತುಂಬ ಜಾಸ್ತಿ ಇರ್ತದೆ. ಸಮ್ ರೇರ್ ಕಾಸಸ್ಸು ಅಂದರೆ ಹುಟ್ಟಿದಾಗಿಂದ ಕಂಜನೈಟಲ್ ಕಾಸಸ್ ಅಂತ ಹೇಳ್ತೀವಿ. ಕೆಲವೊಂದು ಕಿಡ್ನಿ ಮಾಲ್ ಫಾರ್ಮೇಷನ್ ಇರೋ ಕಂಡೀಷನ್ಸಲ್ಲಿ ಕೂಡ ಕಿಡ್ನಿ ಸ್ಟೋನ್ ಜಾಸ್ತಿ ಆಗ್ತದೆ. ಕಿಡ್ನಿ ಸ್ಟೋನ್ ಟ್ರೀಟ್ಮೆಂಟು ಡಿಪೆಂಡ್ ಆಗ್ತದೆ. ಕಿಡ್ನಿ ಸ್ಟೋನ್ ತುಂಬ ದೊಡ್ಡದಿದೆ, ಕಿಡ್ನಿ ಸ್ಟೋನ್ ತುಂಬ ಚಿಕ್ಕದಿದೆ, ಆ ಸೈಜ್ ಮೇಲೆ ಡಿಪೆಂಡ್ ಆಗ್ತದೆ. ತುಂಬ ಟೈಮು ಸ್ಮಾಲ್ ಕಿಡ್ನಿ ಸ್ಟೋನ್ಸು 5 mm 6 mm ಈ ಥರ ಸೈಜ್ ಇದ್ದರೆ ಯೂರಿನಲ್ಲಿ ಪಾಸ್ ಆಗಿಬಿಡ್ತದೆ, 3 mm 4 mm. ಸೊ ಅದಕ್ಕೆ ನಾವು ಹೈಡ್ರೋಥೆರಪಿ ಅಂತ ಹೇಳ್ತೀವಿ. ಅಂದರೆ ತುಂಬ ನೀರು ಕುಡಿದ್ಬಿಟ್ಟು ಪೇಷಂಟಿಗೆ ಯೂರಿನ್ ಮಾಡಿ ಅಂತ ಹೇಳಿದರೆ ಕೆಲವೊಂದು ಸತಿ ಯೂರಿನ್ ಮಾಡೋದಕ್ಕೆ ಟ್ಯಾಬ್ಲೆಟ್ ಕೂಡ ಕೊಡ್ತೀವಿ, ಡಯೂರೆಸಿಸ್ ಅಂತ. ಸೊ ಕಿಡ್ನಿ ಸ್ಟೋನ್ ಪಾಸ್ ಆಗಿಬಿಡ್ತದೆ. ಬಟ್ ಸ್ವಲ್ಪ ದೊಡ್ಡದಿತ್ತು ಅಂತಂದರೆ ಅದಕ್ಕೆ ಬ್ಲಾಸ್ಟ್ ಆದರೂ ಮಾಡಬೇಕಾಗ್ತದೆ ಅಥವಾ ಸರ್ಜರಿ ಮಾಡಿ ಕೂಡ ತೆಗಿಬೇಕಾಗ್ತದೆ. ಸೊ ಕಿಡ್ನಿ ಸ್ಟೋನ್ ಟ್ರೀಟ್ಮೆಂಟ್ ಆಪ್ಷನ್ಸ್ ತುಂಬ ಜಾಸ್ತಿ ಇದೆ. ಬಟ್ ಅಗೇನ್ ಅದು ಸೈಜ್ ಮೇಲೆ ಡಿಪೆಂಡ್ ಆಗ್ತದೆ, ಯಾವ ಸೈಜ್ ಇದೆ ಆ್ಯಂಡ್ ಎಷ್ಟು ನಂಬರ್ ಇದೆ, ಇದ್ರ ಮೇಲೆ ಟ್ರೀಟ್ಮೆಂಟ್ ಡಿಕ್ಟೇಟ್ ಆಗ್ತದೆ ಕಿಡ್ನಿ ಸ್ಟೋನದ್ದು. ಬರ್ಬೋದು. ಪರ್ಮನೆಂಟ್ ಸೊಲ್ಯೂಷನ್ ಇರಲ್ಲ ಇದಕ್ಕೆ. ಪರ್ಮನೆಂಟ್ ಸೊಲ್ಯೂಷನ್ ಅಂದರೆ ನೀವು ನಿಮ್ಮ ಲೈಫ್ ಸ್ಟೈಲು, ನೀವು ಊಟ ತಿಂಡಿ, ಹೈಡ್ರೇಷನ್ನು ಮೇಂಟೈನ್ ಮಾಡ್ಕೊಂಡು ಇಟ್ಕೊಂಡ್ರೆ ನೀವು ಮತ್ತೆ ವಾಪಸ್ ಬರೋದು ಪಾಸಿಬಿಲಿಟಿ ಕಮ್ಮಿ ಮಾಡ್ಕೋಬೋದು. 0% ಅಂತಿರಲ್ಲ, 100% ಅಂತಲೂ ಇರಲ್ಲ.